ಭವಿಷ್ಯದಾಗ ಎರಡೂ ಸತ್ಯ ಅಂತ ಗೊತ್ತಾಗ. ಅದಕ್ಕೆ ಆ ರೀತಿ ನಾಳೆ ಪಾಡ್ಯ ಇಲ್ಲ, ಪಾಠ ಇರೋದಿಲ್ಲ, ನಾಡಿದ್ದಿದೆ. ಓಂ ಶ್ರಿಯಃ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲವಪುಷೇ ನಮೋಸೇ ಶಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃ ಪತಿಂ. ಯಾವುದೀಗ ತದವ್ಯಕ್ತವಾಹಿ ಆಯ್ತೀಗ. ಉಭಯ ವ್ಯಪದೇಶಾಧಿಕರಣಂ. ಉಭಯ ವ್ಯಪದೇಶ ಉಭಯೋಪದೇಶಾತ್ ಅಹಿಕುಂಡಲವತ್ ಯದೀಶ್ವರಸ್ಯ ಗುಣಕ್ರಿಯಾದಯೋ ಧರ್ಮಾಃ ತತೋ ಭಿನ್ನಾಃ ತತಃ ಸಮವಾಯಸ್ಯ ನಿರಾಕೃತತ್ವಾತ್ ತದ್ವತ್ವಂ ಅನುಪಪನ್ನಂ. ಯದಿ ಚ ಅಭಿನ್ನಾಃ ತಥಾ ಜ್ಞಾನಾದಿಮತ್ವಂ ಆನಂದಾದಿಭೋಕ್ತೃತ್ವಂ ಇತ್ಯಾದಿ ಅಯುಕ್ತಂ ಇತಿ ಉಭಯಥಾ ತತ್ರ ಭಕ್ತ್ಯನುಪಪತ್ತಿರಿತಿ ಪೂರ್ವಪಕ್ಷ ಪ್ರಾಪ್ತೌ ಇದಂ ಆರಭತೆ. ತತ್ರ ಹೇತುದೃಷ್ಟಾಂತಾವೇವ ಸೂಚಿತೌ ನ ತು ಪಕ್ಷಪರಿಗ್ರಹರೂಪಾ ಪ್ರತಿಜ್ಞಾ ಅಧ್ಯಾಹಾರೋಪಿ ಹೇತುದೃಷ್ಟಾಂತಬಲೇನ ಭೇದಾಭೇದಪಕ್ಷಪರಿಗ್ರಹಸ್ಯ ಇತಿ ಪ್ರತಿಭಾತಿ ಅಥ ಪ್ರತಿಜ್ಞಾಂ ದರ್ಶಯತಿ ತದಭಿನ್ನಾ ಇತಿ. ಉಭಯ ವ್ಯಪದೇಶಾತ್ತು ಅಹಿಕುಂಡಲವತ್. ಈಗ ಕೆಲವು ಪ್ರಶ್ನೆ ಬಂದು, ದೇವರಿಗೂ ದೇವರ ಗುಣಗಳಿಗೂ ಏನಿಲ್ಲ ಅಂತ ಹೇಳ್ತೀರಿ ನೀವು. ದೇವ ಗುಣಕ್ರಿಯಾದಯ, ದೇವರ ಗುಣಗಳಿಗೂ ದೇವರ ಕ್ರಿಯೆಗಳಿಗೂ ಭೇದ ಇಲ್ಲ ಅಂತ ಹೇಳಿದ ಮೇಲೆ ಒಂದು ಸಮಸ್ಯೆ ಬಂತೀಗ. ಏನು ಸಮಸ್ಯೆ ಬಂತು? ಹಾಗಿದ್ದರೆ ಗುಣಗಳಿಗೆ ದೇವರು ಏನು ಸಂಬಂಧ? ಅಭೇದ ಅಂತ ಹೇಳಿದರೆ ನೀವು ಏನಂತ ಮಾಡಬಾರ್ದಾಗ, ದೇವ್ರ ಗುಣ ಅನ್ನಬಾರ್ದು. ಭೇದ ಇದೆ, ಭೇದ ಇದೆ ಪದದಲ್ಲಿ. ದೇವರೇ ಗುಣ, ದೇವ್ರ ಗುಣ ಅಂತ ಕರಿಬಾರ್ದು. ಭೇದ ಹೇಳಿಬಿಟ್ರೆ ಅನಿತ್ಯತ್ವ ಬಂತು. ಅನಿತ್ಯತ್ವ ಬಂತು, ದೇವರು ಸಹಜ ಆಗಲಿಲ್ಲ, ಸ್ವಾಭಾವಿಕ ಅಂತ ಕರೆಯೋದಿಲ್ಲ. ಅದು ಅಕ್ವೈರ್ಡ್ ಅಂತಾಯಿತು. ಗೊತ್ತಾಯ್ತಾ? ಅದಕ್ಕೆ ನಮ್ಮ ದೇಹ ನಮಗಿಂತ ಭಿನ್ನ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡ್ತಾರೆ ಅಂದರೆ, ನನ್ನ ದೇಹ ಅಂತ ಅನುಭವಕ್ಕೆ ಬರೋದರಿಂದ ನಾನೇ ದೇಹ ಅಂತ ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ನಾನೇ ದೇಹ ಅಂತ ಬಂದಿಲ್ಲ, ಆದ್ದರಿಂದ ಭೇದ ಇದೆ ಅಂತ ಗೊತ್ತಾಯಿತು. ಎಕ್ಸಾಂಪಲ್ ಹಿಂದೆ ಕೊಟ್ಟಿದ್ದಾರೆ ಆಗಲೇ. ಆದರೆ ದೇವ್ರ ಗುಣ ಅಂತ ಅಂತಿರಲ್ಲ, ಹಾಗಿದ್ದರೆ ದೇವ್ರ ಗುಣಗಳು ಭೇದ ಬಂತಲ್ಲ ಅಂತ ಕೇಳಿದರೆ ಇಲ್ಲ. ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಹೇಳ್ತಾರೆ. ಹಾಗಿದ್ದರೆ ದೇವರಲ್ಲಿ ಭಕ್ತಿ ಬರೋದಿಲ್ಲ ನಮಗೀಗ. ನೋಡಿ, ಇದೆಲ್ಲ ಏನು ಎಫೆಕ್ಟ್ ಆಗುತ್ತೆ ಗೊತ್ತಾ ಇದರಲ್ಲಿ? ಈ ತಲೆ ಈ ದೋಷ ಹುಳ ಬಿಟ್ಟರು ಅಂತಾರಲ್ಲ, ಬಂದು ಅವ್ರ ತಕ್ಷಣ ಏನು ಶುರುವಾಗುತ್ತೆ ಈಗ? ದೇವರು ಸರ್ವೋತ್ತಮ ಹೌದೋ ಅಲ್ಲೋ? ಹಾಗಿದ್ದರೆ ಇದು ಪ್ರಶ್ನೆ ಉತ್ತರ ಸಿಗಲಿಲ್ಲ. ಆದ್ದರಿಂದ ಸ್ವಲ್ಪ ಭಕ್ತಿ ಪೂಜೆ ಮಾಡೋಕ್ಕೆ ಕೈ ಆಗಲೇ ನಡೆಯುತ್ತೆ. 2 ತುಳಸಿ 1 ತುಳಸಿ ಹಾಕ್ತಾನೆ, ಆಮೇಲೆ ನಿಲ್ಲಿಸಿಬಿಡ್ತಾನೆ. ಭಕ್ತಿ ಕಡಿಮೆ ಆಗಿದ್ದಕ್ಕೆ. ಭಕ್ತಿ ಜಾಸ್ತಿ ಆದ ಎಲ್ಲರ ಬದಲು 3 ಹಾಕ್ತಾನೆ, 100 ಲಕ್ಷ ತುಳಸಿ ಹಾಕ್ತಾನೆ ಭಕ್ತಿ ಬಂದರೆ. ಇದು ಪದ್ಧತಿ. ಅದು ಉತ್ತರ ಕೊಡ್ತಾರೆ. ಎರಡೂ ಸರಿಯೇ. ದೇವರ ಗುಣ ಅಂಥೇಳಿ ದೇವರಿಗೂ ಗುಣಕ್ಕೂ ಭೇದ ಇಲ್ಲ ಅಂತ ಹೇಳಿ ಏನು ದೋಷ ಇಲ್ಲ. ಭೇದ ಇದ್ದಾಗ ವ್ಯವಹಾರ ಮಾಡಿ, ಭೇದ ಇಲ್ಲ ಅದಕ್ಕೆ ವಿಶೇಷ ಅಂತ. ವಿಶೇಷ ಯಾರು ಒಪ್ಪಿಲ್ಲ, ಅವ್ರು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು? ನಿರ್ಗುಣ ಅಂತ ಕರ್ನಾಟಕ ಬೇಡ ಅಂತ ಏನಂದ್ಬಿಟ್ರು, ನಿರ್ಗುಣ ಅಂದರು. ಅವಾಗೇನಾಯ್ತಾಗ? ದೇವರು ಭಕ್ತಿ ಪೂರ್ತಿ ಹೋಯ್ತಾಗ, ಸ್ವಲ್ಪ ಅಲ್ಲ ಪೂರ್ತಿ ಹೊರಟೋಯ್ತಾಗ. ತದಭಿನ್ನ ಗುಣ ನಿತ್ಯಂ ಅಪಿ ಸರ್ವೇ ವಿಶೇಷತಃ ಗುಣತ್ವೇನ ಗುಣಿತ್ವೇನ ಭೋಕ್ತೃಭೋಗ್ಯತೆಯ ಸ್ಥಿತಾ. ದೇವರ ಗುಣಗಳು ಅಂತ ಹೇಳಿದರೆ ವಿಶೇಷ ಬಲದಿಂದಾಗಿ ದೇವರ ಗುಣಗಳು ಅಂತಲೂ ಕರಿಬಹುದು, ದೇವರೇ ಗುಣ ಅಂತಲೂ ಕರಿಬಹುದು. ಏನೂ ತಪ್ಪಿಲ್ಲ. ಇದು ಬೇರೆ ವಿಶೇಷ ಒಪ್ಪದೆ ಹೋದರೆ ಎಷ್ಟೋ ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಡ್ತಾಯಿತ್ತು. ಆಚಾರ್ಯರು ಹೇಳಿದ್ರಿಲ್ಲ, ಆಚಾರ್ಯ ತಾವು ಹೇಳೋದೇ ಇಲ್ಲ, ಗ್ರಂಥ ಕೋಟ್ ಮಾಡಿ ಹೇಳ್ತಾರೆ. ಹೇಳಿದ್ದಾರೆ, ಓದಿಲ್ಲ ನೀವು ಅಷ್ಟೇ ಅಂತ ಹೇಳಿದ್ರು. ಏನ? ಇಲ್ಲ ಇತ್ತು ಯಾರು ಹೇಳಿದ್ರು? ವಿಶೇಷ ಅನ್ನೋ ಪದ ಇತ್ತು, ಎಲ್ಲ ವಿವರಣೆನೇ ಇತ್ತು. ಜನ ಅದನ್ನು ನೋಡದೆ ಬಿಟ್ಟುಬಿಟ್ಟಿದ್ರು. ಮನೆಯಲ್ಲಿರೋದೇ ನಿಮಗೆ ಸಿಗೋದೇ ಇಲ್ಲಲ್ಲ, ಹಾಗಾಗತ್ತೆ. ದೊಡ್ಡದು ತುಂಬ ಮನೆಯಲ್ಲಿ ಸಾಮಾನು ಇದ್ದಾಗ ಒಂದು ಚಿಕ್ಕ ಪದಾರ್ಥ ಹುಡುಕಿ ಸಾಕಾಗಿ ಹೋಗ್ಬಿಡತ್ತೆ. ಆ ಥರ ಆಗುತ್ತೆ. ಎಲ್ಲ ಶಾಸ್ತ್ರಜ್ಞಾನ ಪೂರ್ತಿ ಬರಬೇಕು ಅವರಿಗೆ. ಅದೇ ಆಚಾರ್ಯ ಎಲ್ಲ ಬ್ರಹ್ಮತರ್ಕಾದಿಗಳನ್ನ ಕೋಟ್ ಮಾಡ್ತಾರೆ, ಯಾವುದೋ ತಮ್ಮ ವಾಕ್ಯಗಳಲ್ಲ. ಬಿಟ್ಟು ಇಲ್ಲಿ ತಿಳಿದೇ ಡಿಸ್ಕವರಿ ಹೊರತು ಹೊಸ್ತು ಹೇಳಿದರೆ ಶಾಸ್ತ್ರ ಅಲ್ಲ. ಹೊಸ್ದಾಗಿ ಹೇಳ್ತಾನೆ ಅಂತ ಕೇಳಿದರೆ ಅದು ಶಾಸ್ತ್ರ ಅಲ್ಲ. ಹೇಳಿದ್ರೆ ತಾನೇ ಪ್ರಿಂಟ್ ಮಾಡಿಕೊಟ್ಟ ನೋಟಿದ್ದಾಗೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜವಾದ ನೋಟಾಗೋ ಸಾಧ್ಯತೆಯೇ. ಅದಕ್ಕೆ ಒಂದು ಮಾತು ಹೇಳ್ತಾರೆ,
ಜಗತ್ತಿನಲ್ಲಿ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ವೇದವ್ಯಾಸ ಹೇಳಿದಿರೋ ವಸ್ತುನೇ ಇಲ್ಲ, ವಿಷಯನೇ ಇಲ್ಲ. ಏನು ಹೇಳಿದ್ರು ಅದು ಹೇಳಿದ್ದಾರೆ ಅಂತ ಅರ್ಥ. ಎಲ್ಲಂತ ನಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಷ್ಟೇ ಹೊರತು ಹೇಳಿದ್ದೆ. ತದಭಿನ್ನ ಗುಣ ನ್ಯಾಯ ದೃಷ್ಟಾಂತ ಕೊಡ್ತಾರೆ. ಅಹಿಕುಂಡಲ ನ್ಯಾಯ ಅಂತ ಹೆಸರು ಅದಕ್ಕೆ. ಅಹಿಕುಂಡಲ ನ್ಯಾಯ ಅಂದ್ರೇನು? ನಿತ್ಯ ಶಬ್ದೋ ನಿಯಮಾರ್ಥ ಪಾರಮೇಶ್ವರಾ ಸರ್ವೇ ಏವ ಗುಣಾ ಧರ್ಮಾ ನಿತ್ಯಂ ತದಭಿನ್ನಾ ತೇನ ಅತ್ಯಂತ ಅಭಿನ್ನಾ. ದೇವರಿಗೂ ದೇವರು ಅತ್ಯಂತ ಅಭೇದನೇ ಇದೆ. ಆದರೆ ವಿಶೇಷ ಶಕ್ತಿಯ ಗುಣಗುಣ್ಯಾದಿ ಭಾವೇನ ಸ್ಥಿತಾ. ವಿಶೇಷ ಬಲದಿಂದಾಗಿ ದೇವರ ಆನಂದ ಇತ್ಯಾದಿ ಪದ ಉಪಯೋಗಿಸ್ತೇವೆ. ತುಂಬ ಹೇಳೋದಕ್ಕೆ ಟೈಮ್ ಇಲ್ಲ, ಅದು ಬೇಡ. ಈಗ ಸಿಂಪಲ್ ಎಕ್ಸಾಂಪಲ್, ಸೂರ್ಯ ಇದ್ದಾನೆ. ಸೂರ್ಯನಿಗೆ ಎರಡು ಹೆಸರಿದೆ. ಭಾನು ಅಂದರೂ ಸೂರ್ಯ, ಭಾನುಮಾನ್ ಅಂದರೂ ಸೂರ್ಯ. ಅರ್ಥ ಆಯ್ತಾ? ಭಾನು ಅಂದರೂ ಸೂರ್ಯ, ಭಾನುಮಾನ್ ಅಂದರೂ ಸೂರ್ಯ. ಡಿಕ್ಷನರಿ ತೆಗೆದು ನೋಡಿ, ಮನೆಗೆ ಹೋಗಿ ಡಿಕ್ಷನರಿ ಇದ್ದರೆ ತೆಗೆದು ನೋಡಿ. ಭಾನು ಇದು ಕೊಟ್ಟು ಸೂರ್ಯ, ಭಾನು ಅಂದರೆ ಭಾನುಮಾನ ಅಂದರೂ ಸೂರ್ಯನೇ. ಬರೀ ಭಾನು ಶಬ್ದಕ್ಕೆ ಕಿರಣ ಅಂತಲೂ ಅರ್ಥ ಇದೆ, ಕಿರಣ ಅರ್ಥ ಇದೆ. ಭಾನುಮಾನ್ ಎಂಬಲ್ಲಿ ಕಿರಣ ಹೊಂದಿದವನು ಅಂತ ಅರ್ಥ. ಭಾನು ಎಂಬಲ್ಲಿ ಎಲ್ಲ ಕಿರಣಗಳ ಒಟ್ಟು ಭಾವ ಅವನೇ. ಎಲ್ಲ ಕಿರಣ ಒಟ್ಟಿಗೆ ಒಂದೊಂದಲ್ಲ. ಅದೇನಾಯ್ತು ಅಲ್ಲಿಗೆ ಅರ್ಥ ಒಂದೇ. ಅದಕ್ಕೆ ಅಹಿಕುಂಡಲ ನ್ಯಾಯ ಅಂತ ಕರೆದು. ಅಂದರೆ ವಸ್ತು ಏನಾಗಿದೆ ಅಲ್ಲೀಗ? ಭಾನು ಭಾನುಮಾನ್ ಇಬ್ಬರು ಒಂದೇ. ಹಾಗೂ ಆನಂದ ಆನಂದಿ. ದೇವರು ಏನಾಗಿದ್ದಾನೆ? ಆನಂದನಾಗಿದೆ, ಆನಂದ ಉಳ್ಳವನೂ ಆಗಿದ್ದಾನೆ. ಮತ್ತು ಸೂರ್ಯನಿಗೆ ಹಾಗೆ ಕರಿತಿರ್ಬೇಕಾದ್ರೆ ಸೂರ್ಯ ಇಲ್ಲಿ ದೇವರೇ ಇಲ್ಲಿ. ಅದರಿಂದ ಯಾವ ಸಮಸ್ಯೆನೂ ಇಲ್ಲ. ಇವನು ದುಡ್ಡು ಬೇಕು ಅಂತ ಕೇಳಿದ, ಸಾಲ ಬೇಕು, ದುಡ್ಡು ಕೇಳು. ಯಾರ ಕರ್ಕೊಂಬಂದ, ನೋಡಿ ದುಡ್ಡು ಬಂತು ಅಂತ. ದುಡ್ಡು ಬಂತು, ಇವನ ದುಡ್ಡಿದೆ ಕೊಡ್ತಾನೆ ಅಂತ ಅರ್ಥ. ತಂದಿರೋದು ಅವನ್ನ. ಕರೆದಿದ್ದೇನೋ ದುಡ್ಡು ತೊಗೊಂಬರಿ, ಇವನ ಹತ್ರ ದುಡ್ಡಿದೆ. ಅವಾಗೇನು ಅಲ್ಲೇನಾಯಿತು? ಆ್ಯಕ್ಚುಲಿ ಅಭೇದ ಇಲ್ಲ ಅಲ್ಲಿ. ಏನು ಮಾಡ್ತೇವೆ ನಾವೀಗ? ಗೌಣಾರ್ಥದಲ್ಲಿ ಅವನೇ ದುಡ್ಡು ಅಂತ ಕರಿತೇವೆ ನಾವು. ಆದರೆ ಇಲ್ಲಿ ಹಾಗಲ್ಲ. ದೇವರು ಏನಾಗಿದ್ದಾನೆ? ಹಾಲು ಬಿಳಿಯಾಗಿರೋದು ಹೌದು, ಆ ಬಿಳಿ ಬಣ್ಣ ನ್ಯಾಚುರಲ್ಲು ಹೌದು. ನಾ ಹಾಲು ಬಣ್ಣ ಅಂತ ಕರೆಯೋದೇನೆ, ಹಾಲಿನ ಬಣ್ಣ ಅಂತ ಕರೆಯೋದು ಹೌದು. ಹಾಲು ಈಜುಕೊಟ್ಟು ಬಣ್ಣ ಅಂತ ಕರೆಯೋದಿಲ್ಲ. ಯಾಕೆ? ಹಾಲಿನ ಬಣ್ಣ ಅಂತ ವ್ಯವಹಾರ ಮಾಡ್ತೇವೆ. ಅದು ಆ್ಯಕ್ಚುಲಿ ಏನಲ್ಲ, ಅದು ಬೇರೆ ಅಲ್ಲ. ಅದು ಇನ್ಸಪರಬಲ್. ಅದು ಇನ್ಸಪರಬಲ್ ಅಂದರೆ ಏನು? ಯಾವ ದ್ರವ್ಯಭಾವಿ ಗುಣ, ಯಾವ ದ್ರವ್ಯಭಾವಿ ಯಾವಾಗಲೂ ಇರುತ್ತೆ. ಅಯಾವ ದ್ರವ್ಯಭಾವಿ ಬೇರೆ, ಯಾವ ದ್ರವ್ಯ ಭಾರಿ. ಹಣ್ಣು ಮಾವಿನಕಾಯಿ ತಂದ, ಹಸಿರಿದೆ, ಹಣ್ಣಾಯಿತು, ಬಣ್ಣ ಬದಲಾಯಿತು. ಆ ಹಸಿರಿದ್ದದ್ದು ನಿಜ, ಈಗ ಕೆಂಪಿರೋದು ನಿಜ. ಕಾರಣ ಏನು ಅಂದರೆ ಭೇದ ಅಭೇದ ಸಂಬಂಧ ಬಂತದೆ. ಗೊತ್ತಾ? ಮಾವು ಎಂಬುದು ಚೇಂಜ್ ಆಗಲಿಲ್ಲ, ಅದು ನಿತ್ಯ. ಅದು ಮಾವು ಎಂಬುದು ನಿತ್ಯ, ಬಣ್ಣ ಮಾತ್ರ ಅನಿತ್ಯ. ದೇವರಲ್ಲಿ ಅನಿತ್ಯ ಗುಣಗಳು ಅಂತಿಲ್ಲ. ದೇವ್ರ ಎಲ್ಲ ಗುಣಗಳು ಎಂಥದ್ದು? ದೇವರದು ಸ್ವಭಾವ. ಆದ್ದರಿಂದ ದೋಷ ಇಲ್ಲ. ಈ ವ್ಯವಹಾರಕ್ಕೆ ಏನು ಕಾರಣ? ಈ ವ್ಯವಹಾರ ಮಾಡ್ತೀರಲ್ಲ, ಯಾತಕ್ಕೆ ಮಾಡಿದ್ರಿ? ಹೇಳಕ್ಕೆ ಬರಲ್ಲ ಅವರಿಗೆ. ವಿಶೇಷ, ಅದು ವಿಶೇಷ, ಇದು ವಿಶೇಷನೇ ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಂ ಹೌದು. ಹಾವಿನ ಸುರ ಅದು ನಾಳೆ ಹೇಳ್ತೇನೆ. ಯಾಕಂದರೆ ಸ್ವಲ್ಪ ಮುಗೀತೀಗ. ನಾಳೆ ಇನ್ನೂ ತುಂಬ ಹೇಳ್ತಾರೆ ವಿಶೇಷದ ಬಗ್ಗೆ. ಪ್ರಸಂಗ ಬಂತಲ್ಲ ಈಗ, ಅದ್ರ ಬಗ್ಗೆ ಮತ್ತೆ ಕೆಲವು ವಿಷಯಗಳನ್ನ ಹೇಳ್ತಾರೆ.